ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಉಷಾ ಮೆಮೊರಿ ಕ್ರಾಫ್ಟ್ ಮಿಷನಲ್ಲಿ ಲೆಫ್ಟ್ ಮತ್ತು ರೈಟ್ ಸೈಡ್ ಡಿಸೈನನ್ನು ಒಂದೇ ಫ್ರೇಮಲ್ಲಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಇದು ತುಂಬ ಸುಲಭ ಮತ್ತು ತುಂಬ ಟೈಮ್ ಕೂಡ ಸೇವ್ ಆಗ್ತದೆ. ಒಂದು ಡಿಸೈನನ್ನು ನಾನು ಸೆಲೆಕ್ಟ್ ಮಾಡ್ತೇನೆ. ತುಂಬ ಸಿಂಪಲ್ ಆದ ಡಿಸೈನನ್ನು ಸೆಲೆಕ್ಟ್ ಮಾಡಬೇಕು. ಹೆವಿ ಡಿಸೈನ್ ಆದರೆ ಎರಡೂ ಸೈಡನ್ನು ಕೂಡ ಒಂದೇ ಫ್ರೇಮಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ, ಅದು ಓವರ್ಲ್ಯಾಪ್ ಆಗ್ತದೆ, ಕಷ್ಟ ಆಗ್ತದೆ. ಸಿಂಪಲ್ ಡಿಸೈನ್ ಆದರೆ ಒಂದೇ ಫ್ರೇಮಲ್ಲಿ ಎರಡೂ ಸೈಡನ್ನು ಕೂಡ ಒಟ್ಟಿಗೆ ಮಾಡಿ ತುಂಬ ಟೈಮನ್ನು ಸೇವ್ ಮಾಡಿಕೊಳ್ಬೋದು. ಡಿಸೈನ್ ಕೂಡ ಹಾಗೆ ತುಂಬ ನೀಟಾಗಿ ಬರ್ತದೆ. ಲೆಫ್ಟ್ ಸೈಡನ್ನು ತೆಗೆದುಕೊಂಡು ಅದನ್ನು ಲೆಫ್ಟ್ ಸೈಡಿಗೆ ಮೂವ್ ಮಾಡಿಕೊಳ್ಳಿ. ನೆಕ್ಸ್ಟ್ ಡಿಸೈನಿನ ರೈಟ್ ಸೈಡನ್ನು ಕೂಡ ತೆಗೆದುಕೊಳ್ಳಿ. ನೋಡಿ, ರೈಟ್ ಸೈಡ್ ಕೂಡ ಬಂತು. ನಂತರ ಅದನ್ನು ರೈಟ್ ಸೈಡಿಗೆ ಮೂವ್ ಮಾಡಿಕೊಳ್ಳಿ. ಮೇಲ್ಗಡೆ ಬಿಡ್ತು ನನಗೆ ಕಣ್ಣಿಗೆ ಜಾಸ್ತಿ ಕಾಣ್ತಾ ಉಂಟು. 4 ಇಂಚು ಬಿಡ್ತು ಮೇಲೆ ಹಾಕಿ ಕೊಟ್ಟಿದ್ದಾರೆ, ಕೆಳಗಡೆ 5.5 ಇಂಚು ಹಾಕಿ ಕೊಟ್ಟಿದ್ದಾರೆ. ಇದನ್ನು ಹೇಗೆ ನಾನು ಎಡಿಟ್ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ. ಅಲ್ಲಿ ರೊಟೇಷನ್ ಆಪ್ಷನನ್ನು ತಗೊಂಡೆ. 4 ಡಿಗ್ರಿಗಳಷ್ಟು ರೊಟೇಷನ್ ಎರಡು ಸೈಡ್ ಕೂಡ ಕೊಡಬೇಕು. ನೋಡಿ, ಲೆಫ್ಟ್ ಮತ್ತು ರೈಟ್ ಸೈಡ್ ಕೀಗಳು, ಅಪ್ ಆ್ಯಂಡ್ ಡೌನ್ ಕೀಗಳನ್ನು ಉಪಯೋಗ ಮಾಡಿಕೊಂಡು ಡಿಸೈನನ್ನು ಮೇಲೆ ಕೆಳಗೆ ಮಾಡಲಿಕ್ಕಾಗ್ತದೆ. ಈ ಥರ ಮಾಡೋದ್ರಿಂದ ಜಾಯಿಂಟ್ ಎಲ್ಲ ನೀಟಾಗಿ ಕಾಣ್ತದೆ. ಜಾಯಿಂಟ್ ಮಾಡಿದೆಲ್ಲ ಗೊತ್ತಾಗೋದಿಲ್ಲ. ನಿಮಗೆ ಫ್ರೇಮನ್ನು ಎರಡು ಸರ್ತಿ ತೆಗೆದು ಹಾಕಿ ಮಾಡುವ ಕೆಲಸ ಕೂಡ ಉಳಿತದೆ. ನೆಕ್ಸ್ಟ್ ಅಲ್ಲಿ ಥ್ರೆಡ್ ಸಿಂಬಲ್ ಕಾಣ್ತಾ ಉಂಟಲ್ವ, ಅದನ್ನು ಪ್ರೆಸ್ ಮಾಡಿ. ನೋಡಿ, ಈ ಥರ ಔಟ್ಕಮ್ ಬರ್ತದೆ. ನಾನೀಗ ಚೆಕ್ ಮಾಡ್ತಾ ಇರೋದು ಡಿಸೈನ್ ಎಲ್ಲಿ ಬರ್ತಾ ಉಂಟು ಅಂತೇಳಿ. ಅಂದಾಜಿಗೆ ನಾನು ನೆಕ್ ವಿಡ್ತೆಲ್ಲ ಅಡ್ಜಸ್ಟ್ ಮಾಡಿ ನೋಡ್ತಾ ಇದ್ದೇನೆ. +1 ಒತ್ತಿಕೊಳ್ಳಿ. ಪ್ಲಸ್ ಮಾರ್ಕನ್ನು ಒತ್ತಿದಾಗ ನೀಡಲ್ 1ಕ್ಕೆ ಹೋಯಿತು, ಅಂದರೆ 1 ನಂಬರ್ ಸ್ಟಿಚ್ಚಿಗೆ ಹೋಯಿತು. ಅಲ್ಲಿ ಕ್ಯಾನ್ವಾಸನ್ನು ಇಟ್ಟುಕೊಳ್ಳಿ. ನಂತರ ಅದರ ಮೇಲೆ ಮಾರ್ಕ್ ಮಾಡಿದಂತಹ ಬ್ಲೌಸ್ ಪೀಸನ್ನು ಇಟ್ಟುಕೊಳ್ಳಿ. ನೋಡಿ, ಸೆಂಟರ್ ಪಾಯಿಂಟಿಗೆ ನೀಡಲ್ ಇರುವಲ್ಲಿ ಬಟ್ಟೆಯನ್ನು ತಗೊಂಡು ಬಂದು ಇಡಿ. ಬಟ್ಟೆಯನ್ನು ನೇರವಾಗಿ ಇಡಬೇಕು, ಇಲ್ಲದಿದ್ದರೆ ಡಿಸೈನ್ ಓರೆಯಾಗಿ ಹೋಗ್ತದೆ. ಆಮೇಲೆ ಫ್ರೇಮನ್ನು ಹಾಕಿ 1-2 ಕ್ಲಿಪ್ಪನ್ನು ಹಾಕಿ ಟ್ರಯಲ್ ನೋಡ್ತಾ ಇದ್ದೇನೆ. ಅಲ್ಲಿ ಪ್ಲಸ್ ಮಾರ್ಕ್ ಉಂಟಲ್ವ, ಅದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು. ಆಗ ನೀಡಲ್ ಮೂವ್ ಆಗ್ತದೆ. ನೋಡಿ, ನೀಡಲ್ ಎಲ್ಲಿ ಹೋಯಿತು, ಮಾರ್ಕಿಂದ ಹೊರಗಡೆ ಹೋಗಿದೆ, ಅಂದರೆ ನಾನು ಅಡ್ಜಸ್ಟ್ ಮಾಡಿರುವಂತಹ ಸೆಟ್ಟಿಂಗ್ ಸರಿಯಾಗಿಲ್ಲ. ಪುನಃ ರೈಟ್ ಸೈಡ್ ಕೂಡ ಒಮ್ಮೆ ಚೆಕ್ ಮಾಡ್ತೇನೆ. ಒಳಗಡೆ ಹೋಗ್ತಾ ಉಂಟು. ಇದು ಆಲ್ಮೋಸ್ಟ್ ಮೇಲ್ಗಡೆ ಸರಿ ಬರ್ತಾ ಉಂಟು, ಸರಿಯಾಗಿ ಉಂಟು. ಇನ್ನು ನಾವು ಇದನ್ನು ಹೇಗೆ ಎಡಿಟ್ ಮಾಡೋದು ಪುನಃ ಅಂತೇಳಿ ತೋರಿಸ್ತೇನೆ. ನೋಡಿ, ಲೆಫ್ಟ್ ಸೈಡಲ್ಲಿ ನೀಡಲನ್ನು ತಂದು ಇಟ್ಕೊಂಡು ಬಟ್ಟೆಯನ್ನು ಸ್ವಲ್ಪ ಈ ಕಡೆ ತಗೊಂಡು ಬಂದು ನೀಡಲ್ ಇರುವಲ್ಲಿಗೆ ಸೆಟ್ ಮಾಡಿಕೊಳ್ಳುವಂಥದ್ದು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ನಂತರ ಕ್ಲಿಪ್ಪೆಲ್ಲ ಹಾಕಿ 2 ಕ್ಲಿಪ್ ಹಾಕಿದರೆ ಸಾಕು, ಸ್ವಲ್ಪ ಟೈಟಾಗಿ ಎಳ್ಕೊಂಡ್ರೆ ಸಾಕು. ನೋಡಿ, ಪುನಃ ಹೋಮಿಗೆ ಹೋಗಿ ಗ್ರಾಫ್ ಶೀಟ್ ತಗೊಳ್ಳಿ. ಅಲ್ಲಿ ರೊಟೇಷನ್ ಆಪ್ಷನನ್ನು ತಗೊಂಡು ಇನ್ನೂ ಕೂಡ ರೊಟೇಷನನ್ನು ಕೊಟ್ಟೆ. ಎರಡೂ ಸೈಡ್ ಕೂಡ ಒಂದೇ ಥರ ರೊಟೇಷನ್ ಕೊಡಬೇಕು, ಎರಡು ಬದಿ ಕೂಡ, ಲೆಫ್ಟ್ ಮತ್ತು ರೈಟ್ ಸೈಡ್ ಕೂಡ. ಇಲ್ಲದಿದ್ದರೆ ಒಂದು ತುಂಬ ರೊಟೇಷನ್ ಆದಾಗೆ ಕಾಣ್ತದೆ, ಇನ್ನೊಂದು ಕಮ್ಮಿ ರೊಟೇಷನ್ ಆದಾಗೆ ಕಾಣ್ತದೆ.
ಪುನಃ ಚೆಕ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ಆಗ ಸೆಟ್ ಮಾಡಿಟ್ಟಿದ್ದೆ ಅಲ್ವಾ ನೀಡಲನ್ನು, ಅದರ ಮೇಲೆ ಬರ್ತಾ ಉಂಟು. ಪುನಃ ಇನ್ನೊಂದು ಸೈಡ್ ಕೂಡ ಸೆಟ್ ಮಾಡಿ ನೋಡ್ತಾ ಇದ್ದೇನೆ ಸರಿ ಉಂಟಾ ಅಂತೇಳಿ. ಸ್ವಲ್ಪ 1/4 ಇಂಚು ಅರ್ಧ ಇಂಚಿನಷ್ಟು ರೈಟಿಗೆ ಹೋಗ್ತಾ ಉಂಟು. ಅದನ್ನು ಅಲ್ಲಿಯೇ ಬಟ್ಟೆಯನ್ನು ಎಳೆದುಕೊಂಡು ಚೆಕ್ ಮಾಡ್ತಾ ಇದ್ದೇನೆ. ನೋಡಿ, ನೀಡಲ್ ಆಲ್ಮೋಸ್ಟ್ ಮಾರ್ಕಿನ ಮೇಲೆ ಬಂದಿದೆ. ಮೈನರ್ ಅಡ್ಜಸ್ಟ್ಮೆಂಟ್ ಇದ್ದರೆ ಲೆಫ್ಟ್ ಮತ್ತು ರೈಟ್ ಆಪ್ಷನನ್ನು ಪ್ರೆಸ್ ಮಾಡಿಕೊಂಡು ಗ್ರಾಫ್ ಶೀಟಲ್ಲಿ ಹೋಗಿ ಅಡ್ಜಸ್ಟ್ ಮಾಡಬೇಕು. ನೋಡಿ, ಲೆಫ್ಟ್ ಮತ್ತು ರೈಟ್ ಸೈಡ್ನ ಆಪ್ಷನನ್ನು ತಗೊಂಡು ಮೈನರ್ ಅಡ್ಜಸ್ಟ್ಮೆಂಟನ್ನು ಮಾಡಿ ಥ್ರೆಡ್ ಸಿಂಬಲ್ ಉಂಟಲ್ಲ ಅದನ್ನು ಪ್ರೆಸ್ ಮಾಡಿ ಓಕೆ ಒತ್ತಿ. ಆಗ ಒಂದು ಕಲರ್ ಇರುವಂಥದ್ದು ಒಟ್ಟಿಗೆ ಸ್ಟಿಚ್ ಆಗ್ತದೆ. ಸೆಕೆಂಡ್ ಕಲರ್ ಕೂಡ ಒಟ್ಟಿಗೆ ಸ್ಟಿಚ್ ಆಗ್ತದೆ. ಅಂದರೆ ಎಡಬದಿ ಮತ್ತು ಬಲಬದಿ ಆ ಕಲರು ಒಂದೇ ಸರ್ತಿಗೆ ಸ್ಟಿಚ್ ಆಗಿ ಬಿಡ್ತದೆ. ನೋಡಿ, ನಾವೀಗ ಬಟ್ಟೆಯನ್ನೆಲ್ಲ ಟೈಟಾಗಿ ಎಳ್ಕೊಂಡು ಕ್ಲಿಪ್ಪೆಲ್ಲ ಹಾಕಿ ಟ್ರಯಲ್ ಸ್ಟಿಚ್ಚನ್ನು ನೋಡುವ. ಲೆಫ್ಟ್ ಸೈಡ್ ಸ್ಟಿಚ್ ಆಯಿತು. ಇನ್ನು ರೈಟ್ ಸೈಡ್ ಮಿಷನ್ನೇ ಆಟೋಮೆಟಿಕ್ಕಾಗಿ ಮೂವ್ ಆಗಿ ಸ್ಟಿಚ್ ಆಗ್ತದೆ ಎರಡು ಸೈಡ್ ಕೂಡ. ಆಲ್ಮೋಸ್ಟ್ ನನಗೆ ಬೇಕಾದ ವಿಡ್ತ್ ಸಿಕ್ಕಿದೆ. ಮೇಲ್ಗಡೆ 4 ಇಂಚು ವಿಡ್ತ್ ಹಾಕಿದ್ದೆ, ಕೆಳಗಡೆ 5.5 ಇಂಚು ವಿಡ್ತ್ ಹಾಕಿದ್ದೆ. ಆಲ್ಮೋಸ್ಟ್ ಅಷ್ಟು ಸಿಕ್ಕಿದೆ. ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಳ್ಳುವಾಗ ಕಸ್ಟಮರ್ನ ಬ್ಲೌಸಿಗೆ ಸರಿ ಹೊಂದುವಂತಹ ಡಿಸೈನನ್ನೇ ಸೆಲೆಕ್ಟ್ ಮಾಡಿಕೊಳ್ಬೇಕು. ಜಾಸ್ತಿ ಬ್ರಾಡ್ ಇರುವಂತಹ ನೆಕ್ ವಿಡ್ತ್ ಬಂದರೆ, ಕಡಿಮೆ ಬ್ರಾಡ್ ಇರುವಂತಹ ನೆಕ್ ವಿಡ್ತ್ ಇರುವ ಡಿಸೈನ್ ಹಾಕಿದರೆ ಅದು ಬರುವುದಿಲ್ಲ. ನೀವು ಡಿಸೈನ್ ಯಾವ ಬ್ಲೌಸನ್ನು ನೋಡಿ ಡಿಸೈನನ್ನು ನೀವು ಡಿಸೈಡ್ ಮಾಡಬೇಕು. ನೋಡಿ, ಫಸ್ಟ್ ಕಲರ್ ಥ್ರೆಡ್ಡಲ್ಲಿ ಸ್ಟಿಚ್ ಆಗ್ತಾ ಉಂಟು. ಎಡಬದಿ ಮತ್ತು ಬಲಬದಿ ಒಂದೇ ಫ್ರೇಮಲ್ಲಿ ಸ್ಟಿಚ್ ಆಗ್ತಾ ಉಂಟು. ನೆಕ್ಸ್ಟು ಫಸ್ಟ್ ಕಲರ್ ಆಯಿತು. ಇನ್ನು ಸೆಕೆಂಡ್ ಕಲರಿಗೆ ಹೋಗುವ ನಾವು. ಸೆಕೆಂಡ್ ಕಲರನ್ನು ಕೂಡ ಸ್ಟಿಚ್ ಮಾಡ್ತಾ ಇದ್ದೇನೆ. ಇದು ಸಾರಿ ಗ್ರೀನ್ ಸಾರಿಗೆ ಪಿಂಕ್ ಬಾರ್ಡರ್ ಇದೆ. ನಾನು ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್ ಥ್ರೆಡನ್ನು ಯೂಸ್ ಮಾಡಿ ಡಿಸೈನ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಜರಿ ಥ್ರೆಡ್ಡೆಲ್ಲ ಹೇಗೆ ಯೂಸ್ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ. ಈಗ ನಾನು ಸಿಲ್ಕ್ ಥ್ರೆಡ್ಡನ್ನೇ ತಗೊಂಡು ಡಿಸೈನ್ ಹಾಕ್ತಾ ಇದ್ದೇನೆ. ಜರಿ ಥ್ರೆಡ್ಡಿಗೆ ಏನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಏನೆಲ್ಲ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಬೇಕು ಅಂತೇಳಿ ನಾನು ತೋರಿಸ್ತೇನೆ. ನೋಡಿ, ಡಿಸೈನ್ ಎಷ್ಟು ಚೆಂದಕ್ಕೆ ಬರ್ತಾ ಉಂಟು, ಎಷ್ಟು ನೀಟಾಗಿ ಬರ್ತಾ ಉಂಟು. ನಿಮ್ಮ ಮಿಷನ್ ಕೂಡ ಕ್ಲೀನಾಗಿ ಇಟ್ಕೊಂಡ್ರೆ, ಆಯಿಲಿಂಗ್ ಎಲ್ಲ ಆವಾಗವಾಗ ಮಾಡ್ತಾ ಇದ್ದರೆ ಡಿಸೈನ್ ನೀಟಾಗಿ ಬರ್ತದೆ. ಮಿಡಲಲ್ಲಿ ಒಂದು ಪಾಯಿಂಟ್ ಡಿಸೈನಲ್ಲಿ ಇರಲಿಲ್ಲ, ಅದನ್ನು ನಾನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಅದನ್ನು ಫಿಲ್ ಮಾಡಬೇಕಲ್ವಾ, ಅದಕ್ಕೆ ಒಂದು ಪಾರ್ಟನ್ನು ಸೆಲೆಕ್ಟ್ ಮಾಡಿ, ಒಂದು ಬದಿಯ ಲೆಫ್ಟ್ ಅಥವಾ ರೈಟ್ ಸೈಡ್ ಯಾವುದು ಸಹ ಆಗ್ಬೋದು. ಎಲ್ಲಿ ಡಿಸೈನ್ ಮಿಸ್ ಆಗಿದೆ ಅಲ್ಲಿಗೆ ನೀಡಲನ್ನು ತಗೊಂಡು ಬಂದು ಆ ಡಿಸೈನನ್ನು ನೀವು ಸ್ಟಿಚ್ ಮಾಡಬೇಕು ಪುನಃ. ಎಂಬ್ರಾಯ್ಡ್ರಿ ಮಿಷನ್ ತಗೊಂಡ ಬಿಗಿನರ್ಸ್ಗಳಿಗೆ ನನ್ನ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಅಂಥವರಿಗೆ ಶೇರ್ ಮಾಡಿ ದಯವಿಟ್ಟು. ನೋಡಿ, ನೀಡಲನ್ನು ಅಲ್ಲಿ ಕೂರಿಸಿ ಎಷ್ಟು ಬೇಕೋ ಅಷ್ಟೇ ಡಿಸೈನನ್ನು ಮಾತ್ರ ಸ್ಟಿಚ್ ಮಾಡಿಕೊಳ್ಳುವಂಥದ್ದು. ಜಾಸ್ತಿ ಡಿಸೈನನ್ನು ಸ್ಟಿಚ್ ಮಾಡಲಿಕ್ಕಿಲ್ಲ, ಅಲ್ಲಿ ಸ್ಟಾಪ್ ಮಾಡಬೇಕು. ಆಮೇಲೆ ಸಿಸರ್ ಆಪ್ಷನ್ ಉಂಟಲ್ಲ, ಅದನ್ನು ಮಾಡಿದರೆ ಅಲ್ಲಿ ನೂಲು ಕಟ್ಟಾಗಿ ಹೋಗ್ತದೆ.
ನೋಡಿ ಡಿಸೈನ್ ನೋಡಿ ಎರಡು ಸೈಡ್ ಕೂಡ ಒಂದೇ ಫ್ರೇಮಲ್ಲಿ ಬಂದಿದೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.